ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 6ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಗ್ಗೆ 10:37 ಇರಲಿದೆ. ನಂತರ ಷಷ್ಠಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:29 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 12:10 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ಬೆಳಿಗ್ಗೆ 10:42 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮಕರ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:14 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:56 ಬೆಳಿಗ್ಗೆ 9:22 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:06 ಅಪರಾಹ್ನ 4:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:05 ಬೆಳಿಗ್ಗೆ 9:46 ಹಾಗೆ ಮಧ್ಯಾಹ್ನ 12:33 ಮಧ್ಯಾಹ್ನ 1:14 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:33 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:14 ಬೆಳಿಗ್ಗೆ 7:58 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:27 ಸೂರ್ಯಾಸ್ತ ಸಂಜೆ 5:51. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಣಕನಾಗಿರುವಂಥವನು. ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ನೃತ್ಯಕ್ಕೆ, ಸಂಗೀತಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರನೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ, ಪ್ರಣಯಕ್ಕೆ ಒಳ್ಳೆಯ ದಿನ, ಹಾಗೆ ಮನರಂಜನೆಗೂ ಕೂಡ ಈ ದಿನ ಅತ್ಯುತ್ತಮ ಅವಕಾಶಗಳು ಸಿಕ್ಕುವಂಥ ದಿನ. ಇನ್ನು ಶುಕ್ರ ಅಂತ ಹೇಳಿದ್ರೆ ನಾವು ಕಟ್ಟುವಂಥ ಮನೆಯಾಗಲಿ, ನಾವು ಖರೀದಿ ಮಾಡುವಂಥ ವಾಹನ ಆಗಲಿ, ಹಾಗೆ ರೇಷ್ಮೆ ಬಟ್ಟೆಗಳಾಗಲಿ, ಆಡಂಬರದ ಜೀವನ ಆಗಲಿ, ಇದೆಲ್ಲದಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ
ನಿಮ್ಮ ಮನೆಗೆ ಸೌಂದರ್ಯೀಕರಣದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಸ್ತುಗಳನ್ನು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ ಈ ಶುಕ್ರವಾರದ ದಿನದಲ್ಲಿ. ಇನ್ನು ಈ ದಿನ ಯಾವ ಯಾವ ಹೊರಗಳು ಯಾವ ಸಮಯದಲ್ಲಿದೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಈ ದಿನ ಗುರುಹೊರ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 55 ನಿಮಿಷದಿಂದ ಅಪರಾಹ್ನ 5 ಗಂಟೆ 53 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 11 ನಿಮಿಷದಿಂದ ರಾತ್ರಿ 1 ಗಂಟೆ 14 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ಈ ಕಲ್ಲಿನ ವ್ಯಾಪಾರಿಗಳಿಗೆ, ಕಬ್ಬಿಣದ ವ್ಯಾಪಾರಿಗಳಿಗೆ, ಲೋಹದ ವ್ಯಾಪಾರಿಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ, ಲಾಭಾಂಶ ಚೆನ್ನಾಗಿದೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಈ ದಿನ ನೀವು ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೂ ಅದನ್ನು ಫಾಲೋ ಅಪ್ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲ ನಿಮಗೆ ಈ ದಿನ ಸಿಕ್ಕತ್ತೆ ಈ ಶನಿ ಹೋರಾದಲ್ಲಿ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 58 ನಿಮಿಷದಿಂದ ಅಪರಾಹ್ನ 4 ಗಂಟೆ 55 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 8 ನಿಮಿಷದಿಂದ ರಾತ್ರಿ 12 ಗಂಟೆ 11 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಏನಿದೆ ಇದು ಕೂಡ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಅಂದರೆ ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ, ಹಾಗೆ ಇದನ್ನು ಸಪ್ಲೈ ಮಾಡುವಂಥವ್ರಿಗೆ ಅಥವಾ ಆ ಕ್ಷೇತ್ರದಲ್ಲಿ ದುಡಿತಾ ಇರುವಂಥವ್ರಿಗೆ ತುಂಬ ಅನುಕೂಲತೆಗಳಿದೆ, ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 19 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 1 ನಿಮಿಷದಿಂದ ಅಪರಾಹ್ನ 3 ಗಂಟೆ 58 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 5 ನಿಮಿಷದಿಂದ ರಾತ್ರಿ 11 ಗಂಟೆ 8 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಅದರಲ್ಲೂ ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಇಂತಹ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ಆದಷ್ಟು ಮುಂದಕ್ಕೆ ಹಾಕಿ. ಈ ರವಿ ಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಇನ್ನು ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗಬೇಕಿದ್ರೂ ಕೂಡ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಈ ದಿನ ಮಾಡಬೇಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 29 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 7 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 56 ನಿಮಿಷದಿಂದ ರಾತ್ರಿ 7 ಗಂಟೆ 59 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲೇ ನೀವು ಆರಂಭ ಮಾಡಬೇಕು. ಇದನ್ನು ಮಾತ್ರ ಭಾಳ ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಿ. ಹಾಗಾಗಿ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ, ನಿಮ್ಮ ಪ್ರಯಾಣವನ್ನಾಗಲಿ ಆರಂಭ ಮಾಡ್ತಾ ಇರಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಿತಾಂಶ ಸಿಕ್ಕತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಪಂಚಮಿಯ ತಿಥಿ ಇರೋದರಿಂದ ವಿವಾಹ ಪಂಚಮಿಯನ್ನು ಆಚರಣೆ ಮಾಡುವಂಥವರಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ವಿವಾಹಕ್ಕೆ ಅಡೆತಡೆಗಳಾಗಿದ್ದರೆ ಈ ದಿನ ಪಾರ್ವತಿ ಪರಮೇಶ್ವರರನ್ನು ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಇಷ್ಟಾರ್ಥ ವಧು ಅಥವಾ ವರ ಸಿಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ವಿವಾಹ ಪಂಚಮಿಯನ್ನು ಆಚರಣೆ ಮಾಡ್ತಾರೆ. ಇನ್ನು ಈ ದಿನ ಶ್ರವಣ ನಕ್ಷತ್ರ ಇದೆ, ಜೊತೆಗೆ ಶುಕ್ರವಾರ ಬೇರೆ. ಹಾಗಾಗಿ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ ಇದು. ಹಾಗಾಗಿ ಈ ಸರ್ವಾರ್ಥ ಸಿದ್ಧಿಯೋಗ ಬೆಳಿಗ್ಗೆ 6 ಗಂಟೆ 32 ನಿಮಿಷದಿಂದ ಸಂಜೆ 5 ಗಂಟೆ 18 ನಿಮಿಷದವರೆಗೆ ಇರಲಿದೆ. ಹಾಗಾಗಿ ಈ ಸರ್ವಾರ್ಥ ಸಿದ್ಧಿಯೋಗದ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಾಳೆ ಷಷ್ಠಿಯ ತಿಥಿ ಇರುವಂಥದ್ದು. ಹಾಗಾಗಿ ಬಹಳ ವಿಶೇಷವಾಗಿ ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಏನಿದೆ ಅದು ಅತ್ಯಂತ ಪ್ರಮುಖವಾಗಿರುವಂಥ ಷಷ್ಠಿ. ಏಕೆಂದರೆ ಈ ಷಷ್ಠಿಯನ್ನು ಚಂಪಾ ಷಷ್ಠಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಈ ಚಂಪಾ ಷಷ್ಠಿ ಅಂತ ಹೇಳಿದ್ರೆ ಷಣ್ಮುಖನಿಗೆ ಮೀಸಲಾಗಿರುವಂಥ ಒಂದು ವ್ರತ ಇದು. ಹಾಗಾಗಿ ಈ ಪೌರಾಣಿಕ ಹಿನ್ನೆಲೆ ಏನಿದೆ, ಈ ವ್ರತದ ಮಹತ್ವ ಏನಿದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ.
ಇಲ್ಲಿ ಚಂಪಾಷಷ್ಠಿಯ ಹಿನ್ನೆಲೆಯ ಒಂದು ಪೌರಾಣಿಕ ಕಥೆ ಅಂತ ಹೇಳಿದ್ರೆ, ದಕ್ಷನ ಮಗಳಾದಂತಹ ದಾಕ್ಷಾಯಿಣಿಯೇ ಪರಶಿವನ ಪತ್ನಿ ಪಾರ್ವತಿ. ಹೀಗಾಗಿ ಪರಮೇಶ್ವರ ದಕ್ಷನಿಗೆ ಸಂಬಂಧದಲ್ಲಿ ಅಳಿಯನಾಗಬೇಕು. ಒಂದು ದಿನ ತ್ರಿವೇಣಿ ಸಂಗಮದಲ್ಲಿ ದೇವತೆಗಳು ಏರ್ಪಡಿಸಿದಂತಹ ಜ್ಞಾನಸತ್ರ ಒಂದು ನಡೀತಾ ಇತ್ತು. ಅಲ್ಲಿ ಪರಶಿವನೇ ಆ ಸಭೆಗೆ ಅಧ್ಯಕ್ಷನಾಗಿದ್ದ. ಆ ಸಂದರ್ಭದಲ್ಲಿ ದಕ್ಷ ಅಲ್ಲಿಗೆ ಬರ್ತಾನೆ. ಆಗ ಇಡೀ ಸಭೆಯಲ್ಲಿ ಇದ್ದಂತಹ ದೇವತೆಗಳು, ಮುನಿಗಳು ಎಲ್ಲರೂ ಕೂಡ ಎದ್ದು ನಿಂತು ದಕ್ಷನಿಗೆ ನಮಸ್ಕಾರವನ್ನು ಮಾಡ್ತಾರೆ, ಆತನಿಗೆ ಗೌರವವನ್ನು ಸೂಚಿಸ್ತಾರೆ. ಆದರೆ ಅಧ್ಯಕ್ಷ ಪೀಠದಲ್ಲಿದ್ದ ಕಾರಣ ಪರಮೇಶ್ವರ ಎದ್ದು ಗೌರವ ಸೂಚಿಸಲಿಲ್ಲ. ಇದರಿಂದ ದಕ್ಷ ಕುಪಿತನಾದ. ತುಂಬ ಕೋಪ ಬಂತು. ಅಳಿಯ ತನ್ನನ್ನು ಅವಮಾನ ಮಾಡ್ದ ಅಂತ ಹೇಳಿ ಆತ ತಿಳ್ಕೊಂಡ. ಇದು ತಪ್ಪು ಭಾವನೆ. ಹೀಗಾಗಿ ಆ ಸಭೆಯಲ್ಲಿ ಕುಳಿತುಕೊಳ್ಳದೆ ಎಲ್ಲರೆದುರು ಅಳಿಯನಾದಂತಹ ಶಿವನನ್ನು ನಿಂದಿಸಿ ಸಭೆಯನ್ನು ಧಿಕ್ಕರಿಸಿ ಹೊರಟೋಗ್ತಾನೆ. ತನ್ನ ಊರಿಗೆ ಹೋದವನೇ ತಾನು ಕೂಡ ಬಹಳ ವಿಜೃಂಭಣೆಯಿಂದ ಒಂದು ಯಾಗವನ್ನು ಕೈಗೊಳ್ಳಬೇಕು, ಅದಕ್ಕೆ ಸ್ವತಃ ನಾನೇ ಇದು ನಿರೀಶ್ವರ ಯಾಗ ಅಂತ ಹೇಳಿ ಹೆಸರಿಸ್ಕೊಳ್ತಾನೆ. ಅದರಲ್ಲಿ ಈಶ್ವರನನ್ನು ಹೊರತುಪಡಿಸಿ ಉಳಿದ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಹವಿಸ್ಸನ್ನು ನೀಡಲಿಕ್ಕೆ ತೀರ್ಮಾನ ಮಾಡ್ತಾನೆ. ಹೀಗಾಗಿ ಪರಮೇಶ್ವರನನ್ನು ಹೊರತುಪಡಿಸಿ ಉಳಿದವರೆಲ್ಲರಿಗೂ ಕೂಡ ಆಮಂತ್ರಣವನ್ನು ನೀಡ್ತಾನೆ. ಆದರೆ ಆ ಯಾಗಕ್ಕೆ ಹೋಗ್ತಾ ಇರುವಂತಹ ಬ್ರಾಹ್ಮಣರ ಮೂಲಕ ದಾಕ್ಷಾಯಿಣಿಗೆ ತನ್ನ ತಂದೆ ಯಾಗವೊಂದನ್ನು ಮಾಡ್ತಾ ಇರುವಂಥ ವಿಚಾರ ಗೊತ್ತಾಗುತ್ತೆ. ಇಲ್ಲಿ ಆಕೆ ಗಂಡನಾದ ಈಶ್ವರನಲ್ಲಿ ನಾವು ಕೂಡ ಆ ಯಾಗಕ್ಕೆ ಹೋಗೋಣ ಅಂತ ವಿನಂತಿ ಮಾಡಿಕೊಳ್ತಾಳೆ. ಆಗ ಈಶ್ವರ ಹಿಂದೆ ತ್ರಿವೇಣಿ ಸಂಗಮದಲ್ಲಿ ನಡೆದ ಸಭೆಯ ವಿಚಾರವನ್ನು ಆಕೆಗೆ ತಿಳಿಸಿ, ನಿನ್ನ ತಂದೆ ಹಾಗೇ ಸಾಧನೆ ಮಾಡ್ತಾ ಇದ್ದಾನೆ, ಅದಕ್ಕಾಗಿಯೇ ಈ ಒಂದು ಸಭೆಯನ್ನು ಏರ್ಪಡಿಸಿದ್ದಾನೆ, ಈ ಒಂದು ಯಾಗವನ್ನು ಏರ್ಪಡಿಸಿದ್ದಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾನೆ. ಅಲ್ಲಿಗೆ ಹೋದರೆ ಮತ್ತೆ ನಮಗೆ ಅವಮಾನ ಆಗುತ್ತೆ, ಅದಕ್ಕಾಗಿ ನಿಮ್ಮ ತಂದೆ ಕಾಯ್ತಾ ಇರ್ತಾರೆ ಅನ್ನುವಂಥ ವಿಚಾರವನ್ನು ಶಿವ ಪಾರ್ವತಿಗೆ ಅಂದರೆ ದಾಕ್ಷಾಯಿಣಿಗೆ ತಿಳಿಸ್ತಾನೆ. ಆದರೆ ತವರಿನ ಮೋಹದಿಂದ ದಾಕ್ಷಾಯಿಣಿ ಗಂಡನ ಮಾತನ್ನು ತಿರಸ್ಕರಿಸಿ ತಾನೊಬ್ಬಳೇ ತಂದೆ ಮಾಡ್ತಾ ಇದ್ದಂತಹ ಯಾಗಶಾಲೆಗೆ ಹೊರಟುಬಿಡ್ತಾಳೆ. ಆದರೆ ಯಾಗಶಾಲೆಗೆ ಹೋದಂತಹ ಈ ದಾಕ್ಷಾಯಿಣಿಯನ್ನು ಅಲ್ಲಿ ಯಾರೂ ಕೂಡ ಮಾತಾಡಿಸಲ್ಲ. ತಾಯಿ, ಅಕ್ಕ, ತಂಗಿ ಎಲ್ಲರೂ ಕೂಡ ಮಾತಾಡಿಸ್ಲಿಕ್ಕೆ ಮುಂದಾದರೂ ಕೂಡ ದಕ್ಷ ಅವರನ್ನೆಲ್ಲ ಗದರಿ ಯಾರೂ ಆಕೆಯೊಂದಿಗೆ ಮಾತನಾಡದಂತೆ ಕಟ್ಟಪ್ಪಣೆಯನ್ನು ಮಾಡಿಬಿಡ್ತಾನೆ. ಆಗ ದಾಕ್ಷಾಯಿಣಿಗೆ ಗಂಡನ ಮಾತನ್ನು ಮೀರಿ ಬಂದ ತನ್ನ ತಪ್ಪಿನ ಅರಿವಾಗುತ್ತೆ. ಆದರೂ ಕೂಡ ಸಹಿಸಿಕೊಂಡು ಯಾಗದ ಸಂಭ್ರಮವನ್ನು ನೋಡ್ತಾ ಇರ್ತಾಳೆ. ಅಲ್ಲಿ ಯಾಗ ನಡೆಸುತ್ತಾ ಇರುವಂಥ ಮುನಿಗಳು ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ ಎಲ್ಲರಿಗೂ ಕೂಡ ಹವಿಸ್ಸನ್ನು ಅರ್ಪಿಸಿ ಕೊನೆಯಲ್ಲಿ ಈಶಾಯ ಸ್ವಾಹ ಅಂತ ಹೇಳಿ ಈಶ್ವರನಿಗೆ ಹವಿಸ್ಸನ್ನು ಅರ್ಪಿಸಲಿಕ್ಕೆ ತೊಡಗಿದಾಗ ದಕ್ಷ ಸಿಟ್ಟಿನಿಂದ ಅವರನ್ನು ತಡೆದು ಈಶ್ವರನಿಗೆ ಯಾವುದೇ ಕಾರಣಕ್ಕೂ ಹವಿಸ್ಸನ್ನು ಕೊಡಬಾರ್ದು, ಇದು ನಿರೀಶ್ವರ ಯಾಗ ಅನ್ನುವಂಥ ಒಂದು ಮಾತನ್ನು ತಿಳಿಸ್ತಾನೆ. ಆಗ ದಾಕ್ಷಾಯಿಣಿಗೆ ಕೋಪ ಬರುತ್ತೆ. ಆಕೆ ದಕ್ಷನನ್ನು ಹೀಯಾಳಿಸ್ತಾಳೆ. ದಕ್ಷ ಕೂಡ ಆಕೆಯನ್ನು ಮತ್ತು ಈಶ್ವರನನ್ನು ನಿಂದಿಸ್ತಾನೆ. ಇಲ್ಲಿ ಅವಮಾನ ತಾಳಲಾರದೆ ಹತಾಶಳಾದಂತಹ ದಾಕ್ಷಾಯಿಣಿ ತಾನೇ ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ತನ್ನನ್ನು ತಾನೇ ಆಹುತಿ ಮಾಡಿಕೊಳ್ಬಿಡ್ತಾಳೆ. ಇಲ್ಲಿ ದಾಕ್ಷಾಯಿಣಿ ಸುಟ್ಟು ಹೋದಳು ಅನ್ನುವಂಥ ಒಂದು ವಾರ್ತೆ ಈಶ್ವರನಿಗೆ ಗೊತ್ತಾಗುತ್ತೆ. ಈಶ್ವರನಿಗೆ ತುಂಬ ದುಃಖ ಆಗುತ್ತೆ. ಅಷ್ಟೇ ಕುಪಿತನಾಗಿ ತನ್ನ ಜಡೆಯನ್ನು ನೆಲಕ್ಕೆ ಬಡಿದು ವೀರಭದ್ರನನ್ನು ಸೃಷ್ಟಿ ಮಾಡಿಬಿಡ್ತಾನೆ. ಇಲ್ಲಿ ವೀರಭದ್ರ ಬಂದ ಕೂಡಲೇ ಅವನಿಗೆ ಒಂದು ಕೆಲಸವನ್ನು ಹೇಳಬೇಕು. ಹಾಗಾಗಿ ವೀರಭದ್ರನಿಗೆ ದಕ್ಷನನ್ನು ಕೊಲ್ಲುವಂತಹ ಒಂದು ಜವಾಬ್ದಾರಿಯನ್ನು ವಹಿಸಿಬಿಡ್ತಾನೆ. ಇಲ್ಲಿ ವೀರಭದ್ರ ದಕ್ಷನ ಯಾಗಶಾಲೆಯನ್ನೆಲ್ಲ ಧ್ವಂಸಗೊಳಿಸ್ತಾನೆ. ದಕ್ಷನನ್ನು ಅವನೊಂದಿಗೆ ಇದ್ದಂತಹ ಋಷಿ ವರ್ಯರುಗಳನ್ನು ಕೂಡ ಬಾಧಿಸ್ತಾನೆ. ಅಂದರೆ ಯಾರ್ಯಾರು ದಕ್ಷನಿಗೆ ಸಹಾಯ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇತ್ತ ಹೆಂಡತಿಯನ್ನು ಕಳೆದುಕೊಂಡಂತಹ ಈಶ್ವರ ಕೈಲಾಸದಲ್ಲಿ ಒಂಟಿಯಾಗಿಯೇ ಉಳಿದು ಧ್ಯಾನಾಸಕ್ತನಾಗಿ ಉಗ್ರವಾದ ತಪಸ್ಸಿನಲ್ಲಿ ನಿರತನಾಗ್ಬಿಡ್ತಾನೆ. ಈಶ್ವರ ತನ್ನ ಹೆಂಡತಿಯನ್ನು ಕಳ್ಕೊಂಡಂತಹ ವಿಚಾರವನ್ನು ಕೇಳಿಸ್ಕೊಂಡಂತಹ ತಾರಕಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಉಗ್ರವಾದ ತಪಸ್ಸಿನಲ್ಲಿ ಬ್ರಹ್ಮನನ್ನು ಮೆಚ್ಚಿಸಿ ಈಶ್ವರನಿಗೆ ಇನ್ನು ಮುಂದೆ ಜನಿಸುವಂತಹ ಪುತ್ರನಿಂದಲಾಗಲಿ ಅನ್ಯರಿಂದಲಾಗಲಿ ತನಗೆ ಮರಣ ಇಲ್ಲದಂತೆ ವರವನ್ನು ಕೊಡು ಅಂತ ಹೇಳಿ ಬೇಡ್ಕೊಳ್ತಾನೆ. ನಂತರ ವರ ಬಲದಿಂದ ಕೊಬ್ಬಿ ದೇವತೆಗಳನ್ನೆಲ್ಲ ಸೋಲಿಸಲಿಕ್ಕೆ ಮುಂದಾಗ್ತಾನೆ. ಲೋಕ ಕಂಟಕನಾಗಿ ಮೆರೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ತಾರಕಾಸುರ. ಇಲ್ಲಿ ಈಶ್ವರನಿಗೆ ಹೆಂಡತಿ ಇಲ್ಲದೆ ಇರುವಂಥದ್ದು, ಆತನಿಗೆ ಮಗನು ಜನಿಸಲ್ಲ. ಹಾಗಾಗಿ ಈಶ್ವರನಿಗೆ ಮಗ ಜನಿಸದೇ ಇದ್ದರೆ ತಾರಕಾಸುರನಿಗೆ ಸಾವಿಲ್ಲ ಅನ್ನುವಂಥ ಒಂದು
ಕ್ಯಾಲ್ಕುಲೇಷನನ್ನು ಈ ರಾಕ್ಷಸರು ಹಾಕ್ಕೊಳ್ತಾ ಇರ್ತಾರೆ. ಹೀಗಾಗಿ ದೇವತೆಗಳೆಲ್ಲರೂ ಕೂಡ ಈಶ್ವರನಿಗೆ ಮರುಮದುವೆ ಮಾಡಿಸುವಂಥ ಒಂದು ಉಪಾಯವನ್ನು ಮಾಡ್ತಾರೆ. ಇಲ್ಲಿ ದಕ್ಷಯಜ್ಞದ ಸಂದರ್ಭದಲ್ಲಿ ಉರಿದು ಹೋದಂತಹ ದಾಕ್ಷಾಯಿಣಿ ನಂತರ ಪರ್ವತರಾಜನಿಗೆ ಮಗಳಾಗಿ ಪಾರ್ವತಿ ಅನ್ನುವಂಥ ಹೆಸರಿನಿಂದ ಈಶ್ವರನನ್ನೇ ವರಿಸ್ತಾಳೆ. ಹಾಗಾಗಿ ಇಲ್ಲೂ ಕೂಡ ದಾಕ್ಷಾಯಿಣಿಯನ್ನೇ ಅಂದರೆ ಈ ಪಾರ್ವತಿ ರೂಪದಲ್ಲಿರುವಂತಹ ಗಿರಿಜೆಯನ್ನೇ ಮದುವೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ವಿವಾಹಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ತಪಸ್ಸಿನಲ್ಲಿದ್ದಂತಹ ಈಶ್ವರನನ್ನು ಎಬ್ಬಿಸಬೇಕು, ಈಶ್ವರನನ್ನು ತಪಸ್ಸಿನಿಂದ ಜಾಗೃತಗೊಳಿಸಬೇಕು, ಅಂದರೆ ತಪಸ್ಸಿನಿಂದ ಎದ್ದೇಳಿಸಬೇಕು. ಆಗ ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಈ ಸಂಸಾರದಲ್ಲಿ ಆಸಕ್ತಿ ಹುಟ್ಟುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇರುತ್ತೆ ಅವರಿಗೆ. ಹಾಗಾಗಿ ಈಶ್ವರನನ್ನು ತಪಸ್ಸಿನಿಂದ ಎಬ್ಬಿಸಬೇಕ ಅನ್ನುವಂಥದ್ದು ಅವರ ಪ್ರಮುಖವಾದಂಥ ಕಾರ್ಯ. ಹಾಗಾಗಿ ಈಶ್ವರನನ್ನು ತಪಸ್ಸಿನಿಂದ ಎಬ್ಬಿಸಬೇಕಲ್ಲ, ಅದಕ್ಕಾಗಿಯೇ ಮನ್ಮಥನ ಮೊರೆ ಹೋಗ್ತಾನೆ. ಮನ್ಮಥನನ್ನು ಪ್ರಾರ್ಥನೆ ಮಾಡಿಕೊಂಡು ಪಂಚಬಾಣಗಳನ್ನು ಬಿಡ್ತಾನೆ. ಅದರಿಂದ ಆತನ ತಪಸ್ಸನ್ನು ಕೆಡಿಸ್ತಾನೆ. ಹಾಗಾಗಿ ಶಿವ ಮಾಡ್ತಾ ಇರುವಂಥ ತಪಸ್ಸು ಭಂಗವಾಗುತ್ತೆ. ಇದರಿಂದ ಸಿಟ್ಟಾದಂತಹ ಶಿವ ತನ್ನ ಮೂರನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಸುಟ್ಟು ಬಿಡ್ತಾನೆ. ಆದರೆ ಆ ಬಳಿಕ ದೇವತೆಗಳೆಲ್ಲರೂ ಕೂಡ ಶಿವನನ್ನು ಧ್ಯಾನ ಮಾಡಿ ಆತನನ್ನು ಪ್ರಸನ್ನಗೊಳಿಸ್ತಾರೆ. ನಂತರ ಶಿವ ಪಾರ್ವತಿಯರ ಕಲ್ಯಾಣವನ್ನು ವಿಜೃಂಭಣೆಯಿಂದ ನೆರವೇರಿಸ್ತಾರೆ. ಇಲ್ಲಿ ಮುಂದೆ ಅವರಿಗೆ ಷಣ್ಮುಖ ಅನ್ನುವಂಥ ಒಬ್ಬ ಮಗ ಜನಿಸ್ತಾನೆ. ಅವನನ್ನು ಕಾರ್ತಿಕೇಯ ಅಂತ, ಸ್ಕಂದ, ಸುಬ್ರಹ್ಮಣ್ಯ, ಕುಮಾರಸ್ವಾಮಿ, ಮುರುಘ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ. ಇಲ್ಲಿ ತಾರಕಾಸುರನನ್ನು ವಧೆ ಮಾಡಿ ಲೋಕ ಕಲ್ಯಾಣವನ್ನು ಉಂಟು ಮಾಡೋದಕ್ಕೇನೆ ಹುಟ್ಟಿದಂತಹ ಷಣ್ಮುಖ ತಾನು ಜನಿಸಿದ 7ನೇ ದಿನದಲ್ಲಿಯೇ ತಾರಕಾಸುರನ ಮೇಲೆ ಯುದ್ಧಕ್ಕೆ ತೆರಳ್ತಾನೆ. ಇಲ್ಲಿ ದೇವತೆಗಳ ಸಮಸ್ತ ಸೇನೆಗೆ ಈ ಕುಮಾರಸ್ವಾಮಿಯೇ ಅಂದರೆ ಷಣ್ಮುಖನೇ ಸೇನಾ ನಾಯಕನಾಗ್ತಾನೆ. ಆತನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯಂದು ತಾರಕಾಸುರನನ್ನು ಸಂಹಾರ ಮಾಡ್ತಾನೆ. ಇಲ್ಲಿ ಈ ಕುಮಾರಸ್ವಾಮಿ ತಾರಕಾಸುರನನ್ನು ಕೊಂದ ಬೆಟ್ಟಕ್ಕೆ ಈಗಲೂ ಕೂಡ ಕುಮಾರ ಪರ್ವತ ಅಂತ ಹೇಳಿ ಕರೀತಾರೆ. ಜೊತೆಗೆ ತಾರಕಾಸುರನನ್ನು ಕೊಂದ ನಂತರ ತನ್ನ ಆಯುಧಗಳಿಗೆ ಅಂಟಿದ್ದಂತಹ ರಕ್ತವನ್ನು ಪಕ್ಕದ ಧಾರಾ ನದಿಯಲ್ಲಿ ತೊಳೆದುಕೊಳ್ತಾನೆ. ಹಾಗಾಗಿನೇ ಧಾರಾ ನದಿಗೆ ಕುಮಾರಧಾರ ಅಂತ ಹೆಸರು ಕೂಡ ಬಂದಿರುವಂಥದ್ದು. ಇಲ್ಲಿ ಈ ತಾರಕಾಸುರನ ವಧೆಯಾದ ನಂತರ ದೇವೇಂದ್ರ ತನ್ನ ಮಗಳಾದಂಥ ದೇವಸೇನೆ ಅನ್ನುವಂಥವಳನ್ನು ಸುಬ್ರಹ್ಮಣ್ಯನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಆ ನಂತರ ಸುಬ್ರಹ್ಮಣ್ಯ ಪತ್ನಿಯೊಂದಿಗೆ ಕುಮಾರಧಾರ ನದಿಯ ಪಕ್ಕದಲ್ಲಿಯೇ ನೆಲೆ ನಿಲ್ತಾಳೆ. ಆ ಸ್ಥಳವೇ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಹೇಳಿ ಪ್ರಸಿದ್ಧವಾಗುತ್ತೆ. ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ತಾರಕಾಸುರನನ್ನು ಕೊಂದ ಆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯಂದು ಚಂಪಾ ಅನ್ನುವಂಥ ಒಂದು ವಿಶೇಷ ಯೋಗ ಇರುತ್ತೆ. ಹೀಗಾಗಿ ಅದನ್ನು ಚಂಪಾ ಷಷ್ಠಿ ಅಂತ ಹೇಳಿ ಕರೆದ್ರು. ಇಲ್ಲಿ ಜನ ಇದನ್ನೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿ ಕರೀತಾರೆ. ಕುಕ್ಕೆ ಷಷ್ಠಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಕೆಲವರು ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿ ಕೂಡ ಕರೀತಾರೆ. ಕೆಲವರು ಸುಬ್ರಾಯನ ಷಷ್ಠಿ ಅನ್ನುವಂಥ ಹೆಸರಿನಿಂದ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಳ್ಳುವಂಥ ಈ ಷಷ್ಠಿ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಹಿಂದೂಗಳ ತಿಥಿ ನಿರ್ಣಯ ಗ್ರಂಥದಲ್ಲಿ ಚಂಪಾ ಅನ್ನುವಂಥ ವಿಶೇಷ ಯೋಗದ ಕುರಿತು ವಿವರಣೆಯನ್ನು ಬರೀತಾರೆ. ಅದೇನೆಂದರೆ ಈ ಮಾರ್ಗಶಿರ ಅಥವಾ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಷಷ್ಠಿಯಂದು ರವಿವಾರವಾಗಿದ್ದು ವೈದ್ಯುತಿ ಯೋಗ ಏನಾದರೂ ಸನ್ನಿಹಿತವಾಗ್ತಾ ಇದ್ದರೆ ಅದನ್ನು ಚಂಪಾ ಷಷ್ಠಿ ಅಂತ ಹೇಳಿ ಕರೀತಾರೆ. ಅಥವಾ ಮಂಗಳವಾರ ಆಗಿದ್ದು ವಿಶಾಖ ನಕ್ಷತ್ರ ಸಹಿತವಾಗಿದ್ದರೆ ಅದನ್ನು ಚಂಪಾ ಷಷ್ಠಿ ಅಂತ ಹೇಳ್ತಾರೆ. ಇನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯಂದು ರವಿವಾರ ಏನಾದರೂ ಆಗಿದ್ದು ಶತಭಿಷ ನಕ್ಷತ್ರ ಏನಾದರೂ ಸಹಿತವಾಗಿದ್ದರೆ ಅದನ್ನು ಚಂಪಾ ಷಷ್ಠಿ ಅಂತ ಹೇಳಿ ಕರೆಯುವಂಥದ್ದಿದೆ. ಒಟ್ಟಾರೆ ಈ ಚಂಪಾ ಅನ್ನುವಂಥದ್ದು ಷಷ್ಠಿ ತಿಥಿಯ ಒಂದು ಯೋಗದ ವಿಶೇಷ ಇದು. ಹಾಗಾಗಿ ಇಲ್ಲಿ ಚಂಪಾ ಅನ್ನುವಂಥದ್ದು ಈ ಷಷ್ಠಿ ತಿಥಿಯ ಒಂದು ಯೋಗ ವಿಶೇಷ ಆಗಿರುವಂಥದ್ದು. ಹಾಗಾಗಿನೇ ಚಂಪಾ ಷಷ್ಠಿ ಅಂತ ಹೇಳಿದ್ರೆ ಷಣ್ಮುಖ ಅಂದರೆ ಸುಬ್ರಹ್ಮಣ್ಯನ ಹಬ್ಬ ಅನ್ನುವಂಥ ಒಂದು ವಿಚಾರವನ್ನು ಇದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಇಲ್ಲಿ ಷಷ್ಠಿ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿನೇ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತೆ. ಇಲ್ಲಿ ಈ ಸುಬ್ರಹ್ಮಣ್ಯ ಕ್ಷೇತ್ರದ ಮಹಿಮೆ ಕ್ಷೇತ್ರಾಧಿಪನಾದಂತಹ ಸುಬ್ರಹ್ಮಣ್ಯನ ಮಹಿಮೆ ಅಂತ ಹೇಳೇನೆ ಕರೆಯಲ್ಪಡುವಂಥದ್ದು. ಹಾಗಾಗಿ ನಾಗನಲ್ಲಿ ಸುಬ್ರಹ್ಮಣ್ಯ ಸಾನ್ನಿಧಾನ ಇದೆ. ಹಾಗೆ ಪುರಾಣದ ಉಲ್ಲೇಖದಂತೆ
ಇಂದ್ರನಿಗೆ ಸಮನಾದಂತಹ ಸುಬ್ರಹ್ಮಣ್ಯ ದೇವತೆಗಳಿಗೆ ಸೇನಾಧಿಪತಿಯಾಗ್ತಾನೆ. ಹಾಗೆ ಸುಬ್ರಹ್ಮಣ್ಯನಲ್ಲಿ ಈ ದೇವಯೋನಿ ಜಾತರೆಲ್ಲ ಆಸರೆಯನ್ನು ಪಡ್ಕೊಳ್ತಾರೆ. ಅಲ್ಲಿ ನಾಗಗಳು ಕೂಡ ಸ್ಕಂದನ ಸ್ವಾಮಿತ್ಯದಲ್ಲಿ ನೆಲೆ ನಿಲ್ತಾರೆ. ಇದರಿಂದ ನಾಗಗಳಿಗೆ ಸುಬ್ರಹ್ಮಣ್ಯ ವಿಶೇಷವಾದಂತಹ ಆಸರೆ ನೀಡಿದ್ರಿಂದ ನಾಗಗಳಲ್ಲಿ ಸುಬ್ರಹ್ಮಣ್ಯನ ಸಾನ್ನಿಧಾನ ಬಂತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ನಾಗರಾಜ ಅನ್ನಿಸ್ಕೊಂಡಿರುವಂತಹ ಶೇಷ ಒಬ್ಬ ಮಾತ್ರ ಸುಬ್ರಹ್ಮಣ್ಯನ ತಂದೆ ಶಿವನಿಗೆ ಸಮನಾಗಿ ಸುಬ್ರಹ್ಮಣ್ಯನಿಂದಲೂ ಕೂಡ ಆರಾಧಿಸಲ್ಪಡ್ತಾ ಇರ್ತಾನೆ. ಉಳಿದ ನಾಗಗಳೆಲ್ಲ ಸುಬ್ರಹ್ಮಣ್ಯನ ಆರಾಧಕರಾಗಿದ್ದಾರೆ. ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದ ಸ್ಕಾಂದ ವಚನ ವಾಸುಕಿಯಲ್ಲಿ ಸ್ಕಾಂದನ ವಿಶೇಷವಾದಂತಹ ಸನ್ನಿಧಾನ ಇದೆ. ಈ ಮಾತಿನಲ್ಲಿ ಎಲ್ಲೆಡೆ ಸ್ಕಾಂದ ಸನ್ನಿಧಾನ ಅಂತ ಹೇಳಬಾರ್ದು. ಅಲ್ಲಿ ಕುಕ್ಕೆಯಲ್ಲಿ ಮಾತ್ರ ವಾಸುಕಿಯೊಡನೆ ಸ್ಕಂದನ ಆರಾಧನೆಯನ್ನ ಮಾಡುವಂಥದ್ದಿದೆ. ಇಲ್ಲಿ ಸುಬ್ರಹ್ಮಣ್ಯ ಕುಕ್ಕೆಯಲ್ಲಿ ನೆಲೆ ನಿಂತಿರೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆಯನ್ನ ಈ ಷಷ್ಠಿಯ ದಿನ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮೃತ್ತಿಕೆಯನ್ನು ಕೊಡ್ತಾರೆ. ಇಲ್ಲಿ ಮೃತ್ತಿಕೆ ಅಂತ ಹೇಳಿದ್ರೆ ಹುತ್ತದ ಮಣ್ಣು, ಇದು ತುಂಬ ಶ್ರೇಷ್ಠವಾಗಿರುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಕೂಡ ಒಂದು ಪೌರಾಣಿಕ ಕಥೆ ಇದೆ. ಏನಂದರೆ, ಈ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಮಗನಾದಂತಹ ಸಾಂಬ ಒಂದು ದಿನ ಸ್ತ್ರೀಲೋಲನಾಗಿ ಮೈಮರೆತು ನಾರದ ಮಹರ್ಷಿಗಳು ಬಂದು ನಿಂತರೂ ಕೂಡ ಗಮನಿಸಲ್ಲ. ಇದರಿಂದ ನಾರದರು ಈ ಸಾಂಬನಿಗೆ ಕುಷ್ಠರೋಗ ಬರಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಈ ಶಾಪದ ವಿಚಾರ ಕಿವಿಗೆ ಬಿದ್ದ ತಕ್ಷಣ ಸಾಂಬ ಶ್ರೀಕೃಷ್ಣನ ಬಳಿಗೆ ಹೋಗಿ ರಕ್ಷಣೆಯನ್ನ ಬೇಡ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ನೀನು ನಾರದರನ್ನೇ ಮೊರೆ ಹೋಗು ಅಂತ ಹೇಳಿ ಅದೇ ಪ್ರಕಾರ ನಾರದ ಪಾದಗಳನ್ನು ಹಿಡಿದು ಕ್ಷಮಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಗ ನಾರದರು ನೀನು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಸ್ವಾಮಿಯ ಸೇವೆ ಮಾಡಿ ದೇಹಕ್ಕೆ ಮೃತ್ತಿಕಾ ಲೇಪನವನ್ನು ಮಾಡ್ಕೋ ಅಂತ ಹೇಳಿ ಕಳಿಸ್ತಾರೆ. ಅಂತೇನೆ ಸೇವಾದಿಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದಾಗ ಅವನ ಕುಷ್ಠ ನಿವಾರಣೆಯಾಗಿ ಮೊದಲಿನಂತ ಆದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಂದಿಗೂ ಕೂಡ ಅಲ್ಲಿ ಅಂದರೆ ಸುಬ್ರಹ್ಮಣ್ಯದಲ್ಲಿ ಪ್ರಸಾದವಾಗಿ ಮಾಮೂಲಿನಂತೆ ಮೃತ್ತಿಕೆಯನ್ನು ವಿಶೇಷವಾಗಿ ಭಕ್ತಾದಿಗಳಿಗೆ ಕೊಡ್ತಾರೆ. ಹಾಗಾಗಿ ಈ ಮೃತ್ತಿಕೆಯಿಂದ ಅನೇಕ ರೋಗ ರುಜಿನಗಳು ದೂರವಾಗುತ್ತಾ ಬಂದಿದೆ. ಹಲವು ದೋಷಗಳು ನಿವಾರಣೆಯಾಗಿದೆ. ಪುತ್ರ ಸಂತಾನ ಪ್ರಾಪ್ತಿಯಾಗಿದೆ. ಹಾಗಾಗಿನೇ ಇಲ್ಲಿ ಸುಬ್ರಹ್ಮಣ್ಯನನ್ನ ಈ ಷಷ್ಠಿಯ ದಿನ ಆಚರಣೆ ಮಾಡ್ತಾರೆ. ಇಲ್ಲಿ ಸುಬ್ರಹ್ಮಣ್ಯ ಶೇಷ ಅಲ್ಲ, ಶೇಷ ಸುಬ್ರಹ್ಮಣ್ಯ ಅಲ್ಲ, ಹಾಗೆ ಸುಬ್ರಹ್ಮಣ್ಯ ನಾಗನೂ ಕೂಡ ಅಲ್ಲ. ಜೊತೆಗೆ ಇಲ್ಲಿ ಸುಬ್ರಹ್ಮಣ್ಯ ಇಂದ್ರ ಸಮಾನರು ಅಂತ ಹೇಳ್ತಾರೆ. 8ನೇ ಕಕ್ಷೆಯಲ್ಲಿ ಇಂದ್ರನ ನಂತರ ಬರುವಂಥ ದೇವತೆ ಈ ಸುಬ್ರಹ್ಮಣ್ಯ. ಹಾಗಾಗಿನೇ ಈ ದಿನ ಮತ್ತೆ ನಾಳೆಯ ದಿನ ಸುಬ್ರಹ್ಮಣ್ಯನನ್ನ ಸ್ಮರಣೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ. ಸಾಧ್ಯ ಆದರೆ ಬಹಳ ವಿಶೇಷ ಫಲಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಮುಕ್ತಾಯ ಆಗುತ್ತೆ. ಎಲ್ಲರಿಗಿಂತಲೂ ಕೂಡ ಬಹಳ ವಿಭಿನ್ನವಾಗಿ ಈ ದಿನ ಕೆಲಸವನ್ನು ಮುಕ್ತಾಯ ಮಾಡ್ತೀರಿ. ಕೆಲಸವನ್ನು ಮಾಡುವಂಥ ಸ್ಟೈಲೇ ಈ ದಿನ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಈ ದಿನ ಯಾವತ್ತೂ ಕೂಡ ಶ್ರಮದ ಹಾದಿಯಲ್ಲಿ ಮೌನವಾಗಿರಬೇಕು. ಹಾಗೆ ಸಾಧನೆಯ ಹಾದಿಯಲ್ಲಿ ಯಾವತ್ತೂ ಕೂಡ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಸ್ವಲ್ಪ ಮೌನದಿಂದಲೇ ಕೆಲಸಗಳನ್ನು ಆರಂಭ ಮಾಡಿ, ತಾಳ್ಮೆಯಿಂದ ಮಾಡಿ, ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಬಳಗದಿಂದ ಶುಭ ಕಾರ್ಯಕ್ಕೆ ಆಹ್ವಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಒಡ ಹುಟ್ಟಿದವರಿಂದ ಈ ದಿನ ಹಣಕಾಸಿನ ನೆರವು, ಜೊತೆಗೆ ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ದರೆ ಅದಕ್ಕೂ ಕೂಡ ಒಂದು ರೀತಿಯ ಸಹಕಾರ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಹೊಸ ಯೋಜನೆಯನ್ನು ಕೈಗೊಳ್ಳಬೇಕು ಅನ್ನುವಂತಹ ಸಂದರ್ಭದಲ್ಲಿ ಹಿರಿಯರ ಸಲಹೆ ಪಡ್ಕೊಳ್ಳಿ, ಮಾರ್ಗದರ್ಶನ ಪಡ್ಕೊಳ್ಳಿ. ಇದು ಬಹಳ ಮುಖ್ಯ ನಿಮಗೆ. ಇನ್ನು ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ನಿಮಗೆ ಗೊತ್ತಿದೆ ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ವಿಚಾರ. ಹಾಗಾಗಿ ಪರಿಸ್ಥಿತಿಯ ಅವಲೋಕನ ನಿಮಗೆ ಗೊತ್ತಾಗಬೇಕು, ನಿಮಗೆ ಅದು ಅನುಭವಕ್ಕೆ ಬರಬೇಕು. ನಂತರ ಕೆಲಸಗಳನ್ನು ಮುಂದುವರಿಸಿ ಜಯ ನಿಮ್ಮದಾಗತ್ತೆ. ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಇರುವಂತಹ ದಿನ. ನೋಡಿ, ಏನೋ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇದನ್ನು ನಿವಾರಣೆ ಮಾಡಿಕೊಳ್ಳೋದ್ರೊಳಗೆ ನಿಮಗೆ ಪೇಷನ್ಸ್ ಅನ್ನುವಂಥದ್ದಿರಲ್ಲ. ಹಾಗಾಗಿ ತಾಳ್ಮೆ ಕಳೆದುಕೊಂಡಾಗ ಬೇರೊಂದು ವಿಚಾರಕ್ಕೆ, ಬೇರೊಂದು ಕೆಲಸಕ್ಕೆ ಕೈ ಹಾಕುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಈ ದಿನ ಅರ್ಧರ್ಧ ಆಗುವಂಥ ಕೆಲಸಗಳ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಇನ್ನು ಪ್ರಮುಖ ಕೆಲಸಗಳಲ್ಲೂ ಕೂಡ ಈ ದಿನ ವಿಳಂಬ ಉಂಟಾಗುವಂಥ ಸಾಧ್ಯತೆಗಳಿದೆ. ವ್ಯವಹಾರಗಳಲ್ಲಿ ತುಂಬ ನಿರುತ್ಸಾಹ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಯಾವುದೂ ಬೇಡ ಅನ್ನುವಂಥ ಒಂದು ಸ್ಥಿತಪ್ರಜ್ಞತೆಗೆ ಬಂದುಬಿಡ್ತೀರಿ. ಸನ್ಯಾಸಿ ಯೋಗ ಈ ದಿನ ನಿಮ್ಮನ್ನು ಕಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಏನೋ ಒಂದು ವಿಚಿತ್ರವಾದಂತಹ ಒತ್ತಡ ನಿಮಗೆ ಉಂಟಾಗುವಂಥದ್ದು. ಹಾಗೆ ಈ ದಿನ ಹಿರಿಯರಿಂದಾಗಲಿ ಮೇಲಧಿಕಾರಿಗಳಿಂದನಾಗಲಿ ನಿಮಗೆ ಒಂದು ರೀತಿಯಲ್ಲಿ ಈ ಮಾತಿನ ಒತ್ತಡಗಳು ಜಾಸ್ತಿ ಆಗತ್ತೆ. ಹಾಗಾಗಿ ಯಾರೇ ಸ್ವಲ್ಪ ವ್ಯತ್ಯಾಸದ ಮಾತುಗಳನ್ನು ಆಡಿದ್ರೂ ಕೂಡ ಈ ದಿನ ಸಹಿಸ್ಕೊಳ್ಳಲ್ಲ. ನೀವು ಅಷ್ಟೊಂದು ಸೆನ್ಸಿಟಿವ್ ಆಗಿ ಇರ್ತೀರಿ. ಇನ್ನು ಈ ದಿನದಲ್ಲಿ ಶ್ರದ್ಧೆ ಜ್ಞಾನವನ್ನು ನೀಡುತ್ತೆ, ವಿಧೇಯತೆ ಗೌರವವನ್ನು ನೀಡುತ್ತೆ, ಯೋಗ್ಯತೆ ಸ್ಥಾನವನ್ನು ನೀಡುತ್ತೆ. ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಈ ಮೂರರ ಹಿನ್ನೆಲೆಯಲ್ಲೇ ಮಾಡಬೇಕು, ಈ ಮೂರರ ಪರಿಧಿಯಲ್ಲೇ ಇರಬೇಕು. ಶ್ರದ್ಧೆ, ವಿಧೇಯತೆ ಮತ್ತು ಯೋಗ್ಯತೆ, ಇದನ್ನು ನಿಮಗೆ ಹೇರಳವಾಗಿ ಭಗವಂತ ಕೊಟ್ಟಿದ್ದಾನೆ. ಇಷ್ಟನ್ನು ಅದನ್ನು ಸಮರ್ಪಕವಾಗಿ ಸಂದರ್ಭೋಚಿತವಾಗಿ ಬಳಸ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡಗಳಿರುವಂಥ ದಿನ. ಅದರಲ್ಲೂ ಈ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಗಡಿಬಿಡಿ ಉಂಟಾಗುವಂಥದ್ದಿದೆ. ಅಲ್ಲಿ ದಾಖಲೆ ಪತ್ರಗಳನ್ನಾಗಲಿ ಅಮೂಲ್ಯ ವಸ್ತುಗಳನ್ನಾಗಲಿ ಎಲ್ಲ ಒಂದು ಕಡೆ ಇಟ್ಟು ಮರೆಯುವಂಥದ್ದು, ಇಲ್ಲ ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಇರಲಿ ನಿಮ್ಮ ವಸ್ತುಗಳ ಬಗ್ಗೆ, ಹಾಗೆ ನಿಮ್ಮ ಪ್ರಯಾಣದ ಬಗ್ಗೆ. ಇನ್ನು ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ಸೂಚನೆಗಳು ಜಾಸ್ತಿ ಇದೆ. ಯಾವುದೋ ಒಂದು ಉದ್ದೇಶಕ್ಕೆ ಬೇರೆಯವರನ್ನು ಓಲೈಸಲಿಕ್ಕೆ ನೀವು ಖರ್ಚನ್ನು ಮಾಡಬೇಕಾದಂಥ ಸಂದರ್ಭಗಳು ಬರುತ್ತೆ. ಹಾಗೆ ವ್ಯರ್ಥ ಪ್ರಯಾಣಗಳನ್ನು ಕೂಡ ಮಾಡಬೇಕಾಗತ್ತೆ. ಪ್ರಯಾಣದಲ್ಲಿ ಹುರುಳಿಲ್ಲ, ಅದರಲ್ಲಿ ಒಂದು ಗುರಿ ಇಲ್ಲ. ಹಾಗಾಗಿ ಏನೋ ಮಾಡಬೇಕಲ್ಲ ಅಂತ ಹೇಳಿ ಮಾಡ್ತೀರಿ, ಇದು ಸ್ವಲ್ಪ ಶ್ರಮದಾಯಕವಾಗಿರುತ್ತೆ. ಹಾಗೆ ಮನೆಯ ಹೊರಗೆ ನಿಮಗೆ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ, ಅದು ನೋವನ್ನು ತರುತ್ತೆ. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಎಲ್ಲ ಒಂದು ಕಡೆ ಮಾತಿನ ಚಕಮಕಿ ಆಗುವಂಥದ್ದು. ಹಾಗಾಗಿ ನಾನಾ ನೀನಾ ಅನ್ನುವಂಥ ಒಂದು ಜಿದ್ದಿಗೆ ಬೀಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಜಾಗ್ರತೆ. ಇದರ ಜೊತೆಗೆ ನೀವು ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಕೈಗೊಂಡ ಕೆಲಸ ಕಾರ್ಯಗಳು ಮಧ್ಯದಲ್ಲೇ ನಿಲ್ಲೋದ್ರಿಂದ ಮನಸ್ಸಿಗೆ ತೀವ್ರ ಬೇಸರ ಉಂಟಾಗತ್ತೆ, ಜಿಗುಪ್ಸೆ ಆಗುತ್ತೆ. ಜೀವನದ ಮೇಲೆ ನಿಮಗೆ ವೈರಾಗ್ಯ, ನಿಮ್ಮ ಮೇಲೆ ನಿಮಗೆ ಅಸಹ್ಯ, ಈ ರೀತಿಯ ಬದಲಾವಣೆಗಳು ಈ ದಿನ ಆಗ್ಬೋದು. ಹಾಗಾಗಿ ಯಾವುದಕ್ಕೂ ಕೂಡ ಸ್ವಲ್ಪ ಸಮತೋಲನ ಸ್ಥಿತಿಯಲ್ಲಿ ಮನಸ್ಸನ್ನು ಇಟ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ದಿನ ಕಳೆದಂತೆ ನಿಮ್ಮ ಭಿನ್ನಾಭಿಪ್ರಾಯಗಳಾಗಲಿ ತಪ್ಪು ತಿಳುವಳಿಕೆಗಳಾಗಲಿ ದೂರ ಆಗುವಂಥ ಒಂದು ವಾತಾವರಣ ಸುಗಮವಾಗುತ್ತೆ. ಹಾಗಾಗಿ ನೀವು ಅಂದುಕೊಂಡಂಥ ವ್ಯಕ್ತಿಯ ಬಗ್ಗೆ ಇದ್ದಂಥ ಅಭಿಪ್ರಾಯಗಳೇ ಬದಲಾವಣೆಗೆ ಒಳಪಡುವಂಥದ್ದು ಇದೆ. ಹಾಗಾಗಿ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ, ಎಲ್ಲವೂ ಕೂಡ ಬದಲಾವಣೆಗೆ ಒಳಪಟ್ಟಿದೆ ಅನ್ನುವಂಥ ವಿಚಾರಧಾರೆ ನಿಮಗೆ ದಿನ ಅರ್ಥ ಆಗುತ್ತೆ. ಹಾಗಾಗಿನೇ ಗಚ್ಚತಿ ಇತಿ ಜಗತ್ತಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ ನಿಮಗೆ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಕುಟುಂಬದ ಜೀವನ ನಿಮಗೆ ಸಂತೋಷವನ್ನು ತರುತ್ತೆ. ಕುಟುಂಬಸ್ಥರ ನೆರವು ಸಿಕ್ಕತ್ತೆ, ಸಹಕಾರ ಇದೆ, ಸಹಾಯ ಇದೆ, ಸಲಹೆ ಇದೆ, ಮಾರ್ಗದರ್ಶನ ಇದೆ. ಈ ದಿನ ನಿಮಗೆ ಏನು ಬೇಕೋ ಅದೆಲ್ಲವೂ ಕೂಡ ನಿಮ್ಮ ಕುಟುಂಬದಿಂದ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ವಿಶೇಷವಾಗಿ ಆಹಾರ ವಿಹಾರಾದಿಗಳಲ್ಲೂ ಕೂಡ ನಿಮಗೆ ಒಂದು ರೀತಿಯ ತೃಪ್ತಿ ಇದೆ. ಹಾಗೆ ನೀವು ಅಂದುಕೊಂಡಂತಹ ಸಣ್ಣ ಪುಟ್ಟ ವಿಚಾರಗಳು, ಅದರಲ್ಲೂ ಈ ಮನೆ ವಾರ್ತೆಯ ವಿಚಾರಗಳು ನಿಮ್ಮ ಪರವಾಗಿರುತ್ತೆ. ನಿಮ್ಮನ್ನು
ಮೂಗಿನ ನೇರಕ್ಕೆ ಕೆಲವು ವಿಚಾರಗಳು ನಡೆಯುವಂಥದ್ದು ಕೂಡ ಇದೆ. ಹಾಗೆ ಹೊಸ ಹೊಸ ಅವಕಾಶಗಳು ಸಿಕ್ಕಾಗ ಅದನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ದಿನ ಅತ್ಯುತ್ತಮವಾದಂಥ ಸಮಯ. ನಿಮ್ಮ ಓದು, ನಿಮ್ಮ ವ್ಯಾಸಂಗ, ಆ ಓದಿನಿಂದ ಬರುವಂಥ ಉದ್ಯೋಗ ಅಥವಾ ಒಂದು ಹಣ ಸಂಪಾದನೆ ಇತ್ಯಾದಿ ವಿಚಾರಗಳ ಬಗ್ಗೆ ಈ ದಿನ ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ವಾಹನ ಯೋಗ ಬಹಳ ಚೆನ್ನಾಗಿದೆ. ನಿಮಗೆ ಕೆಲಸದಲ್ಲಿ ಏನೇ ಅಡೆತಡೆಗಳಿದ್ದರೂ ಕೂಡ ನಿವಾರಣೆ ಮಾಡ್ಕೊಳ್ತೀರಿ. ಮನಕಾರಕನಾದಂತಹ ಚಂದ್ರ ಮನಸ್ಸಿಗೆ ಈ ದಿನ ಯಾವುದು ಸರಿ ಅನಿಸುತ್ತೆ, ಯಾವುದು 4 ಜನ ಒಪ್ಪುತ್ತಾರೆ ಅಂಥ ಕೆಲಸಗಳನ್ನು ಮಾಡುವಂಥ ಉತ್ಸಾಹದಲ್ಲಿರ್ತೀರಿ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ, ಅದನ್ನು ನೀವು ಈ ದಿನ ಅಕ್ಷರಶಃ ಪರಿಪಾಲನೆ ಮಾಡುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ವ್ಯಾಪಾರ, ವ್ಯವಹಾರ, ನಿಮ್ಮ ಒಂದು ಪ್ರೀತಿಯ ಜೀವನ, ಸಾಂಸಾರಿಕ ಬದುಕು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿಯಂದರು, ಹಿರಿಯರು, ಇವರಲ್ಲಿ ಏನೋ ಒಂದು ತೃಪ್ತಿಯನ್ನು ಕಾಣುವಂಥ ಸಂದರ್ಭ ಇದೆ. ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ಆದರೂ ಕೂಡ ಅದನ್ನು ಸರಿದೂಗಿಸಿಕೊಳ್ಳೋ, ಸಮತೋಲನದಲ್ಲಿ ಇಟ್ಟುಕೊಳ್ಳುವಂಥ ಒಂದು ಉದಾರವಾದಂಥ ಮನಸ್ಥಿತಿ ಈ ದಿನ ನಿಮಗೆ ಕಾಣಿಸುತ್ತೆ. ಒಟ್ಟಾರೆ ನಿಮಗೆ ಸಕ್ಸಸ್ಫುಲ್ ಆಗಿರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಜವಾಬ್ದಾರಿಯುತವಾದಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳನ್ನು ತುಂಬ ಉತ್ಸಾಹದಿಂದ ವಹಿಸ್ಕೊಳ್ತೀರಿ. ನೀವೇ ಕಮಿಟ್ ಆಗಿರುವಂಥ ಕೆಲಸಗಳಿದೆ. ಕೆಲವರಿಗೆ ಭರವಸೆ ಕೊಟ್ಟಿರುವಂಥ ಕೆಲಸಗಳು, ಅದನ್ನು ನೀವೇ ಮಾಡಬೇಕು. ಹಾಗಾಗಿ ಈ ದಿನ ಸ್ವಲ್ಪ ಕೆಲಸಗಳ ಹೊರೆ ಜಾಸ್ತಿ ಇರುತ್ತೆ. ಆದರೂ ಕೂಡ ಅದನ್ನು ತುಂಬ ನಿಭಾಯಿಸುವಂಥ ಆತ್ಮವಿಶ್ವಾಸ ಇದೆ, ಧೈರ್ಯ ಇದೆ. ಎಲ್ಲ ಕಡೆ ಕೂಡ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಹಾಗೆ ಈ ದಿನ ಕ್ಲಿಷ್ಟ ಸನ್ನಿವೇಶದಿಂದ ಪಾರಾಗುವಂಥ ಸಾಧ್ಯತೆ ಕೂಡ ಇದೆ. ನೋಡಿ, ಒಂದು ಒಳ್ಳೆಯ ಉಪಾಯ ಮಾಡ್ತೀರಿ, ನಿಮ್ಮ ಅನುಭವ ಅಲ್ಲಿ ನಿಮಗೆ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಒಂದು ಒಳ್ಳೆಯ ಸನ್ನಿವೇಶದಿಂದ ಪಾರಾಗುವಂಥದ್ದು, ನ್ಯಾರೋ ಎಸ್ಕೇಪ್ ಆಗುವಂಥ ಸಾಧ್ಯತೆ ಈ ದಿನ ಇದೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನದಲ್ಲಿ ಅತ್ಯುತ್ತಮ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಎಲ್ಲಿ ಬಂಡವಾಳ ಹಾಕಬೇಕು, ಎಲ್ಲಿ ಹಣ ತೊಡಗಿಸ್ಬೇಕು, ಎಲ್ಲಿ ಸಂಪಾದನೆ ಮಾಡಬೇಕು, ಎಲ್ಲಿ ಆದಾಯ ಇದೆ, ಲಾಭ ಇದೆ, ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಈ ದಿನ ನಿಮಗೆ ತುಂಬ ಸಹಾಯ ಮಾಡುತ್ತೆ. ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಯಾಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನೀವು ಪ್ರಗತಿ ಹೊಂದುತ್ತಾ ಇದ್ದ ಹಾಗೆ ಅವರ ಒಂದು ಹೊಟ್ಟೆ ಉರಿ ಕೂಡ ಹೆಚ್ಚಾಗ್ತಾ ಇರುತ್ತೆ. ಹೊಟ್ಟೆಯಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಸಂಕಟ, ನಿಮ್ಮ ಒಂದು ಪ್ರಗತಿಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಹಿತಶತ್ರುಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ. ಅವರ ಕಣ್ಣಿಗೆ ಕಾಣುವಂತೆ ನೀವು ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದಾಗಲಿ, ಅವರಿಗೆ ಕೆಲಸದ ಮೊದಲೇ ವಿಚಾರಗಳನ್ನು ತಿಳಿಸುವಂಥದ್ದನ್ನಾಗಲಿ ಮಾಡಬೇಡಿ. ಹಾಗಾಗಿ ಸಾಧನೆ ಮಾಡುವಂಥದ್ದು ಗುಟ್ಟಾಗಿ ಮಾಡಿ, 4 ಜನರಿಗೆ ಹೇಳಿ ಮಾಡಬೇಕು ಅನ್ನೋವಂಥದ್ದೇನಿಲ್ಲ. ಒಟ್ಟಾರೆ ನಿಮ್ಮ ಗುರಿ ತಲುಪುವಂಥ ಪ್ರಯತ್ನದಲ್ಲಿ ಮುಂದುವರಿರಿ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ಮಳೆಯ ನೀರಿನಿಂದ ಗಿಡ ಮರಗಳು ಬೆಳೆಯುತ್ತೆ ಹೊರತು ಗುಡುಗು ಸಿಡಿಲುಗಳಿಂದ ಅಲ್ಲ. ಹಾಗಾಗಿನೇ ಈ ಪ್ರೀತಿ ಪ್ರೇಮದಿಂದ ಸಂಬಂಧ ಬೆಳೆಯುತ್ತೆ ಹೊರತು ಸಿಟ್ಟು, ಕ್ರೋಧ, ಮೋಸ, ವಂಚನೆ ಇವುಗಳಿಂದ ಅಲ್ಲ. ಹಾಗಾಗಿ ಅಂಥ ಒಂದು ವಿಶೇಷ ಪಾಠವನ್ನು ಕೆಲವರಿಗೆ ಮಾಡುವಂಥ ಗುರುಸ್ಥಾನದಲ್ಲಿ ಈ ದಿನ ಇರ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೈಯಲ್ಲಿ ಅವಕಾಶಗಳಿದೆ, ಆದರೆ ಅವಕಾಶಕ್ಕಾಗಿ ಇನ್ನೆಲ್ಲೋ ನೀವು ನೋಡ್ತಾ ಇರ್ತೀರಿ. ಹಾಗಾಗಿನೇ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ರೀತಿಯಲ್ಲಿ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಆದರೂ ಕೂಡ ಇನ್ನೆಲ್ಲೋ ಒಬ್ಬರು ಸಿಕ್ಕತ್ತೆ ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಪ್ರತಿಯೊಂದು ನಿಮ್ಮ ಹತ್ತಿರನೇ ಇದೆ, ಬೆಣ್ಣೆಯಂತೆ ನಿಮ್ಮ ಕೈಯಲ್ಲೇ ಇದೆ. ಅದನ್ನು ಕರಗಿಸಿ ತುಪ್ಪ ಮಾಡಿಕೊಂಡ್ರಾಯಿತು. ಆದರೆ ಆ ತುಪ್ಪ ಮಾಡುವಂಥ ಒಂದು ವಿಧಾನ, ಆ ಒಂದು ಪ್ರಕ್ರಿಯೆ, ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ನೀವು ವ್ಯವಹಾರ ಮಾಡಬೇಕಾಗತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಹೆಚ್ಚಾಗಿ
ಬರುವಂಥ ಸಮಸ್ಯೆಗಳನ್ನು ಎದುರಿಸಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬ ಸಂಯಮ, ತಾಳ್ಮೆ ಬೇಕು, ಆತ್ಮವಿಶ್ವಾಸ ಬೇಕು. ಹಾಗೆ ಯಶಸ್ಸಿನಿಂದ ಮೈಮರಿಬೇಡಿ. ಏಕೆಂದರೆ ಯಾವುದೋ ಒಂದು ಯಶಸ್ಸಿನ ಗುಂಗಿನಲ್ಲೇ ಇರುವಂಥದ್ದಿದೆ, ಉಳಿದ ವಿಚಾರಗಳನ್ನು ಕೈ ಬಿಟ್ಬಿಡ್ತೀರಿ. ಹಾಗಾಗಿ ನಿಮ್ಮ ಸ್ವಭಾವ ಹೇಗಿದೆ ಅಂತ ಹೇಳಿದ್ರೆ, ಒಂದು ದಿನದಲ್ಲಿ ಏನೋ ಒಂದು ಸಂತೋಷ ಸಿಕ್ಕಿದ್ರೆ ಅಷ್ಟೇ ಸಾಕು, ಉಳಿದ ವಿಚಾರಗಳು ಗೌಣವಾಗಿಬಿಡತ್ತೆ. ಆ ಕಡೆ ತಲೆ ಎತ್ತಿ ಕೂಡ ನೋಡಲ್ಲ. ಅದು ತಪ್ಪು. ಜೀವನ ಅಂತ ಹೇಳಿದ್ರೆ ಎಲ್ಲ ವಿಚಾರಗಳನ್ನು ಕೂಡ ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಯಾವುದೋ ಒಂದಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರಗಳು, ನೀವು ಬೆಳಗಿನಿಂದ ಸಂಜೆಯವರೆಗೆ ಏನನ್ನು ನೋಡ್ತೀರಿ, ಏನನ್ನು ಅನುಭವಿಸ್ತೀರಿ, ಅದಕ್ಕೆಲ್ಲದಕ್ಕೂ ಕೂಡ ಆದ್ಯತೆ ಅನ್ನುವಂಥದ್ದು ಇದೆ. ಅದಕ್ಕೆ ಪ್ರಿಯಾರಿಟಿ, ಅದಕ್ಕೆ ಸ್ವಲ್ಪ ಈ ಕ್ವಾಲಿಟಿ ಟೈಮನ್ನು ಕೊಡುವಂಥದ್ದು, ಪರ್ಸೆಂಟೇಜ್ ಆಫ್ ಟೈಮನ್ನು ಕೊಡುವಂಥದ್ದು, ಅದನ್ನು ಡಿವಿಷನ್ ಮಾಡೋದು, ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಮಾಡಬೇಕು. ಅದಕ್ಕಾಗಿ ಸ್ವಲ್ಪ ವಿವೇಚನೆ ಅನ್ನುವಂಥದ್ದು ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಕ್ಕಾಗಿ ಸ್ವಲ್ಪ ಗುಣಾತ್ಮಕವಾದಂಥ ಸಮಯವನ್ನು ಕೊಡಿ, ಕ್ವಾಲಿಟಿ ಟೈಮ್ ಕೊಡಿ. ಇನ್ನು ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಫಲ ಅಷ್ಟಕ್ಕಷ್ಟೇ ಈ ದಿನ. ಹಾಗಾಗಿನೇ ಗುರು ಹಿರಿಯರ ಸೇವೆಯನ್ನು ಮಾಡುವಂಥದ್ದು, ಹಾಗೆ ಕುಟುಂಬದಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ತಿಳುವಳಿಕೆಯನ್ನು ನೀವು ಹೊಂದುವಂಥದ್ದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ಕುಟುಂಬ ಸದಸ್ಯರ ವರ್ತನೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಕಿರಿಕಿರಿಯನ್ನು ಉಂಟು ಮಾಡ್ಬೋದು. ಹಾಗಾಗಿ ಅಂಥ ಕಿರಿಕಿರಿಯ ಸನ್ನಿವೇಶಗಳು ಬಂದಾಗ ಸ್ವಲ್ಪ ಮೌನವಾಗಿರಿ, ತಾಳ್ಮೆಯಿಂದ ಇರಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಭಗವಂತನ ಧ್ಯಾನ ಮಾಡಿ, ನಿಮ್ಮ ಇಷ್ಟದ ದೇವರ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಧನಾತ್ಮಕವಾದಂಥ ದಿನ. ಅಂದರೆ ಒಂದು ಪಾಸಿಟಿವ್ ಆಗಿರುವಂಥ ಸಂದರ್ಭಗಳೇ ಜಾಸ್ತಿ ಇದೆ. ಅದರಲ್ಲೂ ದಿನದ ಪ್ರಾರಂಭದ ಅವಧಿ ಕೂಡ ನಿಮಗೆ ತುಂಬ ಎನರ್ಜೆಟಿಕ್ ಆಗಿರುತ್ತೆ. ಕೆಲಸಗಳನ್ನು ಮಾಡಲೇಬೇಕು ಅನ್ನುವಂಥದ್ದು ಈ ದಿನದ ಅಜೆಂಡಾ ನಿಮ್ಮದು. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ಎಡವಟ್ಟು ಈ ದಿನ ನಿಮಗೆ ಸ್ವಲ್ಪ ವಿರಸವನ್ನು ತರಿಸುತ್ತೆ, ಹಾಗೆ ಒತ್ತಡವನ್ನು ಕೂಡ ಉಂಟು ಮಾಡುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನದಂತೆ ಉತ್ಸಾಹ ಇರಲ್ಲ. ಏಕೆ ಅಂತ ಹೇಳಿದ್ರೆ ಕೆಲವು ವ್ಯತ್ಯಾಸಗಳಾದಾಗ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಅಂದರೆ ಸಡನ್ ಶಿಫ್ಟ್ ಆಗುವಂಥದ್ದು ಇದೆಯಲ್ಲ, ಅದು ಸ್ವಲ್ಪ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಪ್ರಮುಖ ವ್ಯವಹಾರಗಳು ನಿಧಾನವಾಗಿ ಸಾಗುತ್ತೆ. ನಿಮ್ಮ ಸ್ಪೀಡ್ಗೆ ಯಾವುದೂ ಕೆಲಸ ಆಗಲ್ಲ. ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥವ್ರು ಯಾರೂ ಇಲ್ಲ. ಹಾಗಾಗಿ ಏತಿ ಅಂದರೆ ಪ್ರೇತಿ ಅಂತಾರೆ, ಇನ್ನೊಂದು ಹೇಳಿದ್ರೆ ಮತ್ತೊಂದು ಅರ್ಥ ಆಗುತ್ತೆ. ಅಂಥವರ ಮಧ್ಯದಲ್ಲಿ ಈ ದಿನ ನಿಮ್ಮ ಒಂದು ಸೂಕ್ಷ್ಮ ವಿಚಾರಗಳಾಗಲಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಲಿ, ನಿಮ್ಮ ಕಣ್ಣು ಸನ್ನೆ ಆಗಲಿ, ನಿಮ್ಮ ಮನಸ್ಸಿನ ಭಾವನೆಗಳಾಗಲಿ ಯಾವುದೂ ಕೂಡ ಕೆಲಸ ಮಾಡಲ್ಲ, ವರ್ಕೌಟ್ ಆಗಲ್ಲ. ಹಾಗಾಗಿ ನಿಮಗೆ ಏನು ಬೇಕೋ ಅದನ್ನು ನೇರವಾಗಿ ಸ್ಪಷ್ಟವಾಗಿ ಅವರಿಗೆ ಹೇಳಬೇಕು, ಅವರಿಂದ ಏನಾದರೂ ಅದನ್ನು ಪಡ್ಕೊಳ್ಬೇಕು. ಹಾಗಾಗಿ ಈ ದಿನ ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ನಿಮಗೆ ನಷ್ಟ ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಆಶ್ಚರ್ಯಕರವಾದಂತಹ ಘಟನೆಗಳು ನಡೀಬೋದು ಮನೆಯ ಹೊರಗೆ, ಅದಕ್ಕೂ ನೀವು ಸಾಕ್ಷಿಯಾಗ್ತೀರಿ. ಇನ್ನು ವಿಶೇಷವಾಗಿ ವಿವಾದದ ಸೂಚನೆಗಳಿದೆ. ಪತಿ ಪತ್ನಿಯರ ಮಧ್ಯೆ ವಿವಾದ ಬರ್ಬೋದು, ಮಕ್ಕಳ ಒಂದು ವಿಚಾರದಲ್ಲಿ ವಿವಾದಗಳಾಗ್ಬೋದು, ಅಥವಾ ತಂದೆ ತಾಯಿಯಂದ್ರ ಮಧ್ಯೆ ಕೂಡ ಎಲ್ಲೋ ಒಂದು ಕಡೆ ವಿವಾದಕ್ಕೆ ಕಾರಣವಾಗುವಂಥ ಅಂಶಗಳು ಈ ದಿನ ಒಂದೆರಡಿದೆ. ಹಾಗಾಗಿ ಅಂಥ ವಿವಾದಗಳು, ವಾದಗಳು ಬರೋವಂಥದ್ದು ಏನಾದರೂ ಮುನ್ಸೂಚನೆ ಇದ್ದರೆ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡಿ, ಆ ಜಾಗ ಖಾಲಿ ಮಾಡಿಬಿಡಿ. ಅಂದರೆ ಮನೆಯಲ್ಲಿ ಆ ಸಂದರ್ಭದಲ್ಲಿ ಇರಬೇಡಿ, 5 ನಿಮಿಷ ಆ ವಾತಾವರಣವನ್ನು ತಿಳಿಗೊಳಿಸ್ಕೊಳ್ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉತ್ಸಾಹದಾಯಕವಾದಂಥ ದಿನ. ಅದರಲ್ಲೂ ಕೆಲವು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದು ತುಂಬ ಸುಗಮವಾಗುತ್ತೆ. ಅದಕ್ಕೆ ನಿಮ್ಮ ಸ್ನೇಹಿತರೋ, ಬಂಧುಗಳೋ, ಅಪರಿಚಿತರೋ, ನಿಮ್ಮ ನೆಂಟರಿಷ್ಟರೋ ಅಥವಾ ಅಕ್ಕಪಕ್ಕದವರೋ ಯಾರೋ ಒಬ್ಬರ ಸಹಾಯ ಸಹಕಾರ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕೆಲಸವನ್ನು ತುಂಬ ಪ್ರಾಮಾಣಿಕತೆಯಿಂದ, ಅಷ್ಟೇ ನಿಷ್ಠೆಯಿಂದ ಮುಂದುವರಿಸ್ತೀರಿ. ಅದರಿಂದ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ, ಕೀರ್ತಿ ಬರುತ್ತೆ, ಗೌರವ ಬರುತ್ತೆ, ಜೊತೆಗೆ ಆತ್ಮತೃಪ್ತಿ ಕೂಡ ಬರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ
ಬದ್ಧರಾಗಿರ್ತಾರೆ. ನೀವು ಹೇಳಿದರೆ ಅದನ್ನು ಒಪ್ಕೊಳ್ತಾರೆ. ನಿಮ್ಮ ಮಾತಿನಲ್ಲಿ ಅಂಥ ಮೋಡಿ ಇದೆ, ನಿಮ್ಮ ಮಾತಿನಲ್ಲಿ ಅಂಥ ಒಂದು ತೂಕ ಇದೆ. ಅದಕ್ಕಾಗಿಯೇ ನಿಮ್ಮ ತೀರ್ಮಾನವೂ ಕೂಡ ಕುಟುಂಬದ ತೀರ್ಮಾನವಾಗಿ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೆಚ್ಚು ಭಾವನಾ ಪರವಶರಾಗಬೇಡಿ, ಅಂದರೆ ಭಾವನೆಗಳಿಂದ ಕಟ್ಟು ಬೀಳಬೇಡಿ ಈ ದಿನದಲ್ಲಿ. ಹಾಗಾಗಿ ಈ ಭಾವನಾತ್ಮಕವಾದಂತಹ ಸಂಬಂಧಗಳಲ್ಲೇ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಅದಕ್ಕಾಗಿಯೇ ಈ ದಿನ ನೀವು ಏನು ಮಾಡಿದ್ರೂ ಮಾಡಿದ್ದೆಲ್ಲ ನಿರರ್ಥಕ ಅನ್ನುವಂಥ ಒಂದು ಅರ್ಥದಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಭಾವನೆಗಳಿಗೆ ದಾಸರಾಗಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ಪ್ರಮುಖವಾದಂತಹ ಕಾಗದ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭಗಳೇನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ನಯ ವಿನಯ, ಮಾತಿನಲ್ಲಿ ಮಾಧುರ್ಯತೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಬಹಳ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ವೃತ್ತಿಪರ ವ್ಯವಹಾರಗಳು ವಿಸ್ತರಣೆ ಆಗುವಂಥದ್ದಿದೆ. ನಿಮ್ಮ ವ್ಯಾಪಾರ ಎಕ್ಸ್ಟೆಂಡ್ ಆಗುತ್ತೆ. ಹಾಗೆ ಉತ್ಸಾಹದಿಂದ ಕೆಲಸ ಮಾಡುವಂಥ ಒಂದು ಸಂದರ್ಭ ಇದೆ, ಪ್ರೇರೇಪಣೆ ಇದೆ, ಮೋಟಿವೇಶನ್ ಇದೆ. ನಿಮ್ಮ ಸಂಗಾತಿಯ ಮಾತು ನಿಮಗೆ ಈ ದಿನ ಒಂದು ಹೆಚ್ಚಿನ ಬಲವನ್ನು ತಂದುಕೊಡುತ್ತೆ, ಕೆಲಸ ಮಾಡುವಂಥ ಉತ್ಸಾಹವನ್ನು ತರುತ್ತೆ. ಜೊತೆಗೆ ನಿಮ್ಮ ಮನೆ ದೇವರ ಅನುಗ್ರಹ ಇದೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಹಣದ ವಿಚಾರದಲ್ಲಿ ಈ ದಿನ ಸ್ವಲ್ಪ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ತೀರಿ. ಯಾವಾಗಲೂ ಹೇಳಿರುವಂಥ ಮಾತನ್ನು ಉಳಿಸ್ಕೊಳ್ಳಿಕ್ಕಾಗಿ, ನೀವು ಕೊಟ್ಟಿರುವಂಥ ಒಂದು ವಿಶೇಷವಾದಂಥ ಭರವಸೆಯನ್ನು ಈಡೇರಿಸಲಿಕ್ಕಾಗಿ, ಒಂದು ಫಾಲ್ಸ್ ಪ್ರೆಸ್ಟೀಜ್ಗಾಗಿ ಈ ದಿನ ಹಣ ವ್ಯಯವಾಗುವಂಥ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ವಿವೇಕದಿಂದ ಯೋಚನೆ ಮಾಡಿದ್ರೆ ಆ ಒಂದು ತೀರ್ಮಾನವನ್ನೇ ಬದಲಾವಣೆಗೆ ಒಳಪಡಿಸ್ಬಿಡ್ಬೋದು. ಅಷ್ಟರ ಮಟ್ಟಿಗೆ ನಿಮ್ಮ ತೀರ್ಮಾನಗಳು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ಈ ದಿನ ಹಣದ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಮನೆಯ ಹೊರಗೆ ನಿಮಗೆ ಸ್ವಲ್ಪ ಆಶ್ಚರ್ಯಕರವಾದಂತಹ ಒಂದು ವಿಚಾರ ನಡೀಬೋದು. ಅಪರಿಚಿತರ ಮಧ್ಯೆ ಈ ದಿನ ಒಂದು ಸ್ನೇಹ ಏರ್ಪಡುವಂಥ ಸಾಧ್ಯತೆಗಳಿದೆ. ಹಾಗೆ ಕಳೆದು ಹೋದಂತಹ ಈ ಜೀವನದ ಘಟನೆಗಳಲ್ಲಿ ಕೆಲವೊಂದನ್ನು ಮೆಲುಕು ಹಾಕುವಂಥ ಸಾಧ್ಯತೆ ಇದೆ. ಯಾವುದು ನಿಮಗೆ ತುಂಬ ಖುಷಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ, ಅದನ್ನು ಮೆಲುಕು ಹಾಕ್ತೀರಿ. ಆದರೆ ಮಧ್ಯೆ ಮಧ್ಯೆ ಕೆಲವೊಂದು ದುಃಖದ ವಿಚಾರಗಳು ಕೂಡ ಈ ದಿನ ಬರುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ವಿವಾದದ ಸೂಚನೆಗಳಿದೆ. ಎಲ್ಲೋ ಒಂದು ಕಡೆ ಮಾತು ಜಾಸ್ತಿ ಆಗುತ್ತೆ, ಮಾತಿನಿಂದ ಅನರ್ಥಗಳು ಉಂಟಾಗುತ್ತೆ, ಇದು ವಾದ ವಿವಾದಕ್ಕೆ ತಿರುಗುತ್ತೆ. ಅಂತಹ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆ, ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗಿ ಇರಬೇಕಾಗತ್ತೆ. ಆಹಾರ ವಿಹಾರಾದಿಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ಕೆಲವೊಂದು ವಿಚಾರಗಳು ನಿಮಗೆ ಸ್ವಲ್ಪ ಗೊಂದಲ ಗೋಜಲು ಇರುವಂಥದ್ದು, ಸ್ಪಷ್ಟವಾಗಿಲ್ಲ, ಮಾಹಿತಿ ಅರ್ಧಂಬರ್ಧ ಗೊತ್ತಿದೆ. ಹಾಗಾಗಿ ಅರ್ಧಂಬರ್ಧ ಗೊತ್ತಿರುವಂಥ ವಿಚಾರಗಳನ್ನು ಎಲ್ಲೂ ಕೂಡ ಹೇಳಲಿಕ್ಕೆ ಅಥವಾ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಬಳಸ್ಕೊಳ್ಬೇಡಿ. ವಿಚಾರಗಳನ್ನು ಪೂರ್ತಿಯಾಗಿ ತಿಳಿದು ನಂತರ ಮುಂದುವರಿಯುವಂಥದ್ದು ತುಂಬ ಸೂಕ್ತ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ತಾಯಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಜವಾಬ್ದಾರಿಯುತವಾದಂಥ ದಿನ, ಜೊತೆಗೆ ಸಂತೋಷದ ದಿನ ಕೂಡ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಈ ದಿನದ ವಿದ್ಯಮಾನಗಳು ನಿಮಗೆ ಒಂದು ರೀತಿಯಲ್ಲಿ ಉತ್ಸಾಹವನ್ನು ತರುತ್ತೆ. ಮನಃಕಾರಕನಾದಂತಹ ಚಂದ್ರ ಮನಸ್ಸು ಮಾಡಿದ್ರೆ ಏನಾದರೂ ಸಾಧನೆ ಮಾಡಲಿಕ್ಕೆ ಈ ದಿನ ಅವಕಾಶ ಇದೆ, ಸಾಧ್ಯ ಇದೆ. ಇನ್ನು ಈ ದಿನದಲ್ಲಿ ಯೋಜಿತ ಕೆಲಸ ಕಾರ್ಯಗಳು ನಿಮ್ಮ ಯೋಜನೆಯಂತೆಯೇ ನಡೆಯುತ್ತೆ. ಅಷ್ಟರ ಮಟ್ಟಿಗೆ ನೀವು ಕೆಲಸ ಕಾರ್ಯಗಳ ಹಿಂದೆ ಇದ್ದು ಅದನ್ನು ಫಾಲೋ ಅಪ್ ಮಾಡ್ತೀರಿ. ಇನ್ನು ಸ್ನೇಹಿತರಿಂದ ಈ ದಿನ ನಿಮಗೆ ಒಳ್ಳೆಯ ಸಹಕಾರ ಸಿಕ್ಕುವಂಥದ್ದು ಕೂಡ ಇದೆ. ನಿಮ್ಮ ಕೆಲಸಕ್ಕೆ ಒಂದು ಮೆಚ್ಚುಗೆ ಇದೆ. ನಿಮ್ಮ ಕೆಲಸ ಮುಂದುವರಿಲಿಕ್ಕೆ ಹಣಕಾಸಿನ ನೆರವಿದೆ. ಹಾಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸಕ್ಕೂ ಕೂಡ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ ಹಿರಿಯರಿಂದ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಗಳು ಬಹಳ ವೇಗದಲ್ಲಿ ಪೂರ್ಣಗೊಳ್ಳುವಂಥದ್ದು. ಹಾಗೆ ಈ ಸರ್ಕಾರದ ಮಟ್ಟದ ಅಧಿಕಾರಿಗಳಿಂದಾಗಲಿ ಅಥವಾ
ಕಾನೂನುಗಳಿಂದಾಗಲಿ ನಿಮಗೆ ಅನುಕೂಲತೆಗಳು ಈ ದಿನ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ಜೀವನದಲ್ಲಿ ಪ್ರಮುಖವಾದಂತಹ ಒಂದು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸುವಂಥ ಒಂದು ಹೊಸ ಹೊಸ ಆವಿಷ್ಕಾರಗಳು ಆಗುವಂಥದ್ದು ಇದೆ. ಏನೋ ಒಂದು ಹೊಸತನ್ನು ಕಂಡುಹಿಡಿತೀರಿ, ಒಂದು ಅಪ್ಗ್ರೇಡ್ ಆಗ್ತೀರಿ, ಟೆಕ್ನಾಲಜಿಯನ್ನು ಬಳಸ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ನಿಮ್ಮತನವನ್ನು ನೀವು ಉಳಿಸ್ಕೊಂಡು ಮುಂದುವರಿತೀರಿ. ಇದು ನಿಮ್ಮ ಒಂದು ವಿಶೇಷತೆ. ಹಾಗೆ ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ಇರುವಂತೆ ವರ್ತಿಸಬೇಡಿ, ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ಯೋಚಿಸಬೇಕು ನೀವು. ಯಾಕೆಂದರೆ ನಿಮ್ಮ ಮನಸ್ಸಿದ್ದಂತೆ ಈ ದಿನ ಕೆಲಸಗಳಾಗಲ್ಲ. ಕೆಲಸಗಳಾಗಬೇಕಾಗಿರುವಂಥದ್ದಕ್ಕೆ ಮನಸ್ಸಿರಲ್ಲ. ಒಂದು ವೈಪರೀತ್ಯವಾಗಿ ದ್ವಂದ್ವತೆಯಿಂದ ಕೂಡಿರುವಂಥ ಸನ್ನಿವೇಶಗಳಿರುತ್ತೆ. ಹಾಗೆ ಈ ದಿನ ನಿಮಗೆ ಉತ್ಸಾಹ ಏನೋ ಇದೆ, ತುಂಬ ಎನರ್ಜಿ ಇದೆ, ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಲ್ಲ. ಅಂಡರ್ ಯುಟಿಲೈಸೇಷನ್ ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಮನೆಯ ಒಳಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಬೇಗ ಪರಿಹಾರ ಮಾಡಿಕೊಳ್ಳಿ. 4 ಗೋಡೆಯ ಒಳಗೇನೆ ಅದು ಪರಿಹಾರ ಆಗಬೇಕು. ಹಾಗಾಗಿ ಎಲ್ಲಿ ಕಳ್ಕೊಂಡ್ರೋ ಅಲ್ಲೇ ಹುಡುಕಬೇಕು, ಎಲ್ಲಿ ಬೆಳವಣಿಗೆ ಆಯಿತೋ ಅಲ್ಲೇ ಅದೇ ಅಭಿವೃದ್ಧಿ ಆಗಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಟಿಲ ಪರಿಸ್ಥಿತಿ ಉಂಟಾಗುವಂಥದ್ದು ಇದೆ. ಅಲ್ಲಿ ಈ ಪರಿಣತರ ಒಂದು ಸಹಾಯ ಸಲಹೆಯ ಅಗತ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲವನ್ನೂ ಕೂಡ ನೀವು ಒಬ್ಬರೇ ಮಾಡ್ತೀನಿ ಅನ್ನುವಂಥದ್ದನ್ನು ಬಿಡಿ, ಬೇರೆಯವರ ಸಹಕಾರ ಕೂಡ ಬೇಕು ಅನ್ನುವಂಥದ್ರ ಮೂಲಕ ನೀವು ಮುಂದುವರಿರಿ. ಇನ್ನು ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯ ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ದೃಢತೆ ಇರಲಿ. ಯಾಕೆಂದರೆ ನೀವು ಹಿನ್ನೆಲೆಯಲ್ಲಿ ಯೋಚನೆ ಮಾಡಿರ್ತೀರಿ. ಯಾಕೆಂದರೆ ನಿಮ್ಮ ಅನುಭವ ಈ ದಿನ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಒಳ್ಳೆಯ ಅವಕಾಶವನ್ನು ಕೊಡುತ್ತೆ. ಹಾಗಾಗಿ ಹೇಳುವಂಥ ಮಾತು ಸ್ಪಷ್ಟವಾಗಿರಲಿ. ಹಾಗೆ ಈ ದಿನ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ನಿಮ್ಮಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ, ಎಷ್ಟು ಸಂಪನ್ಮೂಲ ಇದೆ, ಅದಕ್ಕೆ ಅನುಗುಣವಾಗಿ ಯೋಜನೆಯನ್ನು ರೂಪಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ಹಿರಿಯರ ಜೊತೆಯಲ್ಲಾಗಲಿ ಅಥವಾ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಾಗಲಿ ಯಾವುದೇ ರೀತಿಯ ವಾಗ್ವಾದ ಭಿನ್ನಾಭಿಪ್ರಾಯ ಇದನ್ನು ಹೊಂದುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಸ್ವಲ್ಪ ಸಂತೋಷದಿಂದ ಇರಿ. ಎಲ್ಲ ಅವಕಾಶ ಇದೆ, ಭಗವಂತ ಕೊಟ್ಟಿದ್ದಾನೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಚಂದ್ರ ಈ ದಿನ ಲಾಭಸ್ಥಾನದಲ್ಲಿರೋದ್ರಿಂದ ಹೆಚ್ಚಿನ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲ ಇದೆ, ಲಾಭ ಇದೆ, ಹಣಕಾಸಿನ ನೆರವು ಕೂಡ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಯೋಜನೆಗಳಿಗೆ, ನಿಮ್ಮ ಒಂದು ಖರ್ಚು ವೆಚ್ಚಗಳಿಗೆ ಬೇಕಾದಷ್ಟು ಹಣ ನಿಮ್ಮ ಕೈಲಿರುತ್ತೆ. ತುಂಬ ವಿವೇಚನೆಯಿಂದ ನೀವು ಮುಂದುವರಿಬೇಕಷ್ಟೇ. ಹಾಗೆ ಈ ದಿನ ನಿಮ್ಮ ಬಲ ಮೆದುಳು ತುಂಬ ಉಪಯೋಗಕ್ಕೆ ಬರುತ್ತೆ, ಹೆಚ್ಚು ಬಳಸ್ತೀರಿ. ಏಕೆಂದರೆ ಯಾರು ಬಲ ಮೆದುಳನ್ನು ಹೆಚ್ಚು ಬಳಸ್ತಾರೋ ಅಂಥವ್ರಿಗೆ ಕಲ್ಪನೆ ಚೆನ್ನಾಗಿರುತ್ತೆ, ಊಹೆ ಚೆನ್ನಾಗಿರುತ್ತೆ, ಯೋಚನೆ ಚೆನ್ನಾಗಿದೆ, ವೀಕ್ಷಣೆ ಮಾಡುವಂಥದ್ದು. ಇನ್ನು ಕಲೆ, ಶಬ್ದ, ಸನ್ನೆ, ಭಾವನೆ, ಸಂವೇದನೆ, ಹಗಲುಗನಸು ಕಾಣುವಂಥದ್ದು ಇದೆಲ್ಲವನ್ನು ಬಲ ಮೆದುಳು ಮಾಡುತ್ತೆ. ಇನ್ನು ಎಡ ಮೆದುಳು ಮಾಡುವಂಥದ್ದು ತರ್ಕವನ್ನು, ವಾದ ವಿವಾದಗಳನ್ನು ಮಾಡುತ್ತೆ, ಅನುಕರಣೆಯನ್ನು ಮಾಡುತ್ತೆ, ಗಣಿತವನ್ನು ಚೆನ್ನಾಗಿ ಮಾಡುವಂಥದ್ದು ಈ ಎಡ ಮೆದುಳಿನ ಕೆಲಸ. ಇನ್ನು ಚಿಂತನೆ ಮಾಡುವಂಥದ್ದಾಗಲಿ ಅಥವಾ ಸತ್ಯ ಸಂಗತಿಗಳ ವಿಚಾರವಾಗಿ ಕೆಲಸ ನಿರ್ವಹಿಸ್ತಾ ಇರುವಂಥದ್ದು ಎಡ ಮೆದುಳು. ಹಾಗಾಗಿ ಈ ದಿನ ನೀವು ಬಲ ಮೆದುಳನ್ನು ಹೆಚ್ಚು ಉಪಯೋಗಿಸ್ತೀರಿ ಅನ್ನುವಂಥದ್ದು ಕಾಣ್ತಾ ಇದೆ. ಯಾಕೆಂದರೆ ನಿಮ್ಮ ಯೋಚನೆ, ನಿಮ್ಮ ಕಲ್ಪನೆ ನಾಗಾಲೋಟದಲ್ಲಿ ಓಡ್ತಾ ಇರುತ್ತೆ. ಚಂದ್ರ ಮನಕ್ಕಾರಕ, ಇಲ್ಲಿದ್ದರೆ ಮನಸ್ಸು ಪ್ರತಿ ಕ್ಷಣದಲ್ಲೂ ನೀವು ಇನ್ನೊಂದು ಕಡೆ ಮನಸ್ಸನ್ನು ಕೊಂಡೊಯ್ಯುವಂಥದ್ದು ಇರುತ್ತೆ. ಹಾಗಾಗಿನೇ ಚಂಚಲ ಮನಸ್ಸನ್ನು ಸ್ವಲ್ಪ ಹಿಡಿದಿಟ್ಕೊಳ್ಳುವಂಥದ್ದು ಈ ದಿನ ಸ್ವಲ್ಪ ಕಷ್ಟದ ಕೆಲಸ. ಹಾಗೆ ಈ ದಿನ ಊಹೆ ಚೆನ್ನಾಗಿದೆ, ಕಲ್ಪನೆ ಅಂದರೆ ನಾಳೆ ಹೀಗಿರಬೇಕು, ಬಣ್ಣ ಬಣ್ಣದ ಕನಸುಗಳನ್ನು ಕಾಣುವಂಥದ್ದು, ಹಾಗೆ ಚಿತ್ರ ವಿಚಿತ್ರವಾದಂತಹ, ಹಾಗೆ ನಿಮ್ಮ ಆಲೋಚನೆಗಳಲ್ಲೂ ಕೂಡ
ಒಂದು ವೈಚಿತ್ರ್ಯ, ವಿಭಿನ್ನತೆ ಅನ್ನುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ಸಾಮರಸ್ಯದಿಂದ ವರ್ತಿಸಬೇಕು ಅನ್ನುವಂಥ ವಿಚಾರಗಳು ತುಂಬ ಇದೆ. ಆದರೆ ಕುಟುಂಬಸ್ಥರ ನೆರವು ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ನೀವು ಏನು ಅಂದ್ಕೊಳ್ತೀರೋ ಅದಕ್ಕೆ ಅವರ ಸಂಪೂರ್ಣವಾದಂತಹ ಸಹಕಾರ ಸಿಕ್ಕಲ್ಲ. ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ನೀವು ಈ ದಿನ ಹೆಚ್ಚು ಶ್ರಮ ಪಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಉತ್ತಮ ನಿರ್ವಹಣೆ ಇದ್ದರೆ ಕೆಲಸದಲ್ಲಿ ಪ್ರತಿಸ್ಪರ್ಧಿಗಳ ಮೇಲೆ ನೀವು ಜಯ ಗಳಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಹಿತಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಿ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.